ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇದು ಸಂಡೆಯ ವ್ಲಾಗ್ ಆಗಿರುತ್ತೆ. ಸಂಡೇ ಮತ್ತು ಮಂಡೇ ಆಫ್ಟರ್ನೂನ್ ತನಕ ವ್ಲಾಗ್ ಆಗಿರುತ್ತೆ. ಸೊ ಅವತ್ತು ಸುಮ್ಮನೆ ಆಚೆ ಹೋಗೋಣ ಅಂತಂದ್ಬಿಟ್ಟು ಆಚೆ ಹೋಗಿದ್ವಿ. ಐಸ್ ಕ್ರೀಮ್ ತಿನ್ನೋಣ ಅಂತಂದ್ಬಿಟ್ಟು ನಾವು ಆಚೆ ಫುಡ್ ತಿನ್ನೋಕ್ಕೆ ನಾರ್ಮಲಾಗಿ ಹೋಗ್ತಾ ಇರ್ತೀವಿ, ಅದು ಇದು. ಬಟ್ ಐಸ್ ಕ್ರೀಮ್ ತಿನ್ನೋದು ಇದೆಲ್ಲ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಸರಿ, ಇವತ್ತು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ ಅಂತಂದ್ಬಿಟ್ಟು ಬಂದಿದ್ವಿ. ಫಸ್ಟ್ ಟೈಮ್ 3 ಜನನೂ ಹೋಗ್ತಾಯಿದ್ವಿ. ಸೊ ಅಲ್ಲಿ ಕೌಶಿಕ್ಕು ಕೂಡ ಸ್ವಲ್ಪ ಐಸ್ ಕ್ರೀಮ್ ತಿನ್ನಿಸಿದ್ವಿ. ಆ್ಯಕ್ಚುಲಿ ಅವ್ನಿಗೆ ತಿನ್ನಿಸ್ತಾ ಇರ್ತೀವಿ. ನಾವು ತಿಂದಾಗ ಅವ್ನಿಗೊಂದು ಸ್ವಲ್ಪ ಕೊಡ್ತೀವಿ ಅಷ್ಟೇ, ಅದನ್ನೇ ಅಂತ ಏನು ಕೊಡೋದಿಲ್ಲ. ಬಟ್ ಅವ್ನಿಗೂ ಕೂಡ ಎಲ್ಲ ಟೇಸ್ಟ್ ಮಾಡಬೇಕಲ್ವ. ಸೊ ಅದ್ರಲ್ಲಿ ಜಾಸ್ತಿ ಚಾಕ್ಲೇಟ್ ಎಲ್ಲ ಹಾಕಿದ್ರು. ನಿಜ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಆರಾಮಾಗಿ ಕೂತ್ಕೊಂಡು ತಿಂದ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಮತ್ತು ಎಲ್ಲ ಇವಾಗ ಏನು ಒಫೆಲ್ಲೋ ಅಂತ ಒಂದು ಬರುತ್ತೆ. ಐ ಥಿಂಕ್ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊತೀನಿ. ಒಫೆಲ್ಲೋ ಅಂತ. ಸೊ ಅದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದನ್ನು ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲಾದರೂ ಆಚೆ ಹೋದಾಗ ತಿನ್ನೋಣ ಅಂದ್ಬಿಟ್ಟು ನಾನು ಯಾವತ್ತೂ ಅದನ್ನು ಆರ್ಡರ್ ಮಾಡಿರಲಿಲ್ಲ. ಅವತ್ತು ಹೋಗಿದ್ನಲ್ಲ, ಸೊ ಅಲ್ಲಿತ್ತು. ಅದಕ್ಕೋಸ್ಕರ ಅದನ್ನು ಕೂಡ ಒಂದು ಆರ್ಡರ್ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ಏನು ಚೆನ್ನಾಗಿತ್ತು ಅಂತಂದರೆ ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು, ನನಗೂ ಕೂಡ ಇಷ್ಟ ಆಯಿತು ಸಿಕ್ಕಾಪಟ್ಟೆ. ಯಾಕಿಷ್ಟು ಜನ ಇಷ್ಟೊಂದು ಇದನ್ನ ತಿಂತಾರೆ ಅಂತ ಅಂದರೆ ಅದು ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಅದನ್ನು ಯಾವಾಗ್ಲೂ ಬಿಸಿ ಬಿಸಿಯಾಗೇ ತಿನ್ನಬೇಕು. ಸ್ವಲ್ಪ ಆರೋಗ್ಯದ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಅದನ್ನು ಏನಾದರೂ ಮಕ್ಕಳು ತಿನ್ನಿಸ್ಬಾರ್ದು ಅದನ್ನು, ಯಾಕಂದರೆ ಅದು ಸ್ವಲ್ಪ ಸ್ಟಿಕ್ಕಿ ಥರ ಇರುತ್ತಲ್ಲ. ಸೊ ಅದರಿಂದ ನಾರ್ಮಲ್ ಐಸ್ ಕ್ರೀಮ್ ಅಂದರೆ ಏನೂ ಆಗೋದಿಲ್ಲ. ಸೊ ಅಲ್ಲಿ ನೋಡ್ಬೋದು, ಇವಾಗ ಇದು ಒಳ್ಳೆ ಟ್ರೆಂಡ್, ಒಂದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಅವ್ರು ಯಾವ ಥರ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು. ಇದನ್ನು ಮನೇಲೂ ಕೂಡ ಮಾಡ್ಕೊಬೋದು. ಈ ಥರದ್ದು ಒಂದು ಮಿಷಿನ್ ಆ ಥರದ್ದಿದ್ದರೆ ಮನೇಲಿ ಮಾಡ್ಕೊಬೋದು. ಬಟ್ ನಾವು ಯಾವಾಗಲೂ ಏನು ತಿನ್ನೋದಿಲ್ವಲ್ಲ. ಸೊ ಅದರಿಂದ ಅದು ಮಿಷಿನ್ ತೊಗೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ. ಯಾವಾಗಾದರೂ ಒಂದು ಆಚೆ ಹೋಗ್ಬಿಟ್ಟು ತಿಂದರೆ ಆಯಿತು. ಮತ್ತು ಇಲ್ಲಿ ಒಂದೆರಡು ಪಾರ್ಸಲ್ ಕೂಡ ತೊಗೊಂಡಿದ್ವಿ. ಅದು ಬೇರೆ ಬೇರೆ ಫ್ಲೇವರ್ದು. ಒಂದು ಐ ಥಿಂಕ್ ಒಂದು ಬನಾನಾ ಫ್ಲೇವರ್, ಇನ್ನೊಂದು ಏನೋ ಸ್ಟ್ರಾಬೆರಿದೇನೋ 2 ಫ್ಲೇವರ್ ತೊಗೊಂಡಿದ್ರು. ಅದು ನನಗೆ ಗೊತ್ತಿಲ್ಲ ಯಾವ್ದ್ಯಾವುದು ಅದಂದ್ಬಿಟ್ಟು. ಅದೇನೇ ಅನ್ಕೋತೀನಿ. ವೆನಿಲಾ ಮತ್ತು ಅದೇ ಬನಾನಾ ಒಂದು, ಮತ್ತು ಇನ್ನೊಂದು ಯಾವುದೋ ಹೇಳಿದ್ನಲ್ಲ ಮರ್ತೇ ಹೋಯಿತು. ಏನೋ ಸ್ಟ್ರಾಬೆರಿ. ನಾವು ತೊಗೊಂಡಿದ್ದು ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ವಿ. ಅವರು ನಾವು ಯಾವ ಚೆನ್ನಾಗಿದೆ ಇದರಲ್ಲಿ ಅಂತ ಅಂದಾಗ ಚಾಕ್ಲೇಟ್ ಚೆನ್ನಾಗಿದೆ, ಸ್ಟ್ರಾಬೆರಿನೂ ಚೆನ್ನಾಗಿದೆ ಅಂತ ಅಂದರು. ಸೊ ನಾವು ಚಾಕ್ಲೇಟ್ ಇರಲಿ ಅಂದ್ಬಿಟ್ಟು ಚಾಕ್ಲೇಟ್ ಮತ್ತು ಆಲ್ಮಂಡ್ ಎಲ್ಲ ಇರೋ ಥರ ಜಾಸ್ತಿ ಇತ್ತು ಆಲ್ಮಂಡು. ಸೊ ನಿಮಗಂತೂ ತುಂಬಾ ಇಷ್ಟ ಆಯಿತು. ನೀವು ಅದನ್ನ ತಿಂದಿದ್ದೀರಾ? ಯಾವುದಾದ್ರೂ ಟೇಸ್ಟ್ ಮಾಡಿದರೆ ನನಗೆ ಕಾಮೆಂಟ್ ಮಾಡಿ. ಮತ್ತು ಮಾರ್ನಿಂಗ್ ಇದು ನಮ್ಮ ಮನೆಯವ್ರು ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿದರು. ಸೊ ಆ್ಯಸ್ ಯೂಶ್ವಲ್ ನಾವೆದ್ದು ನಾನು ಮತ್ತು ಕೌಶಿಕ್ ಇಬ್ಬರು ನಾಷ್ಟಾನ ಮಾಡ್ತಾಯಿದ್ವಿ. ಸೊ ನಾಷ್ಟಕ್ಕೆ ನಮ್ಮ ಮನೇಲಿ ದೋಸೆ ಮಾಡಿದರು. ಸೊ ದೋಸೆನ ಮಾಡಿಕೊಂಡೆ. ಫಸ್ಟು ಪಾಪುಗೊಂದು, ಅವ್ನಿಗೊಂದು, ಕೌಶಿಕ್ಗೊಂದು ದೋಸೆನೂ ಕೂಡ ಅವ್ನಿಗೆ ತಿನ್ನಿಸ್ತೀನಿ. ಸೊ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅವ್ನಿಗೊಂದು ತಿನ್ನಿಸ್ತೀನಿ. ಮತ್ತು ನಾನು ಕೂಡ ಒಂದೆರಡು ದೋಸೆನ ಮಾಡ್ಕೊಂಡಿದ್ದೆ. ಸ್ವಲ್ಪ ನಮ್ಮಲ್ಲಿ ಟೊಮೆಟೊ ಚಟ್ನಿನ ಮಾಡಿದರು. ಟೊಮೆಟೊ ಗೊಜ್ಜು ಮಾಡಿದರು. ಎಷ್ಟು ಜನಕ್ಕೆ ಟೊಮೆಟೊ ಗೊಜ್ಜು ಮತ್ತು ದೋಸೆ ಎಷ್ಟಾಗುತ್ತೆ ಕಾಮೆಂಟ್ ಮಾಡಿ. ಸೊ ಇಬ್ಬರು ಕೂಡ ತಿಂದ್ಕೊಂಡು ಹಾಗೆ ಆಟ ಆಡ್ಕೊಂಡೇನು ಬೆಳಗ್ಗೆ ಸಂಜೆವರೆಗೂ ನಮ್ಮದು ಇದೇ ಕೆಲಸ ಅಂತಲೇ ಹೇಳ್ಬೋದು. ಇವಾಗಂತೂ ದಿನ ಕಳೀತಾ ಕೌಶಿಕ್ ಏನೇನೋ ಮಾತಾಡೋದು, ಮತ್ತು ಕಿಸ್ ಕೊಡೋದು, ಮತ್ತು ಹಗ್ ಮಾಡೋದು ಇದೆಲ್ಲ ಕಲಿತಾ ಇದ್ದಾನೆ. ನಿಜವಾಗ್ಲೂ ನೋಡ್ತಾ ಇದ್ರೆ ಒಂಥರ ಚೆಂದ ಅನಿಸುತ್ತೆ. ಎಷ್ಟು ಬೇಗ ಒಂದು ವರ್ಷ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೇನೊಂದು 10 ಡೇಸ್ ಆಯಿತು ಅಂತಂದರೆ ಒಂದು ವರ್ಷ ಹಾಗೇ ಹೋಗ್ಬಿಡುತ್ತೆ ನಿಜವಾಗ್ಲೂ. ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಪಾಪು ಮತ್ತು ನಾನು ಇಬ್ಬರು ಆಟ ಆಡಿಕೊಂಡು ಇರೋದು. ನಮ್ಮಮ್ಮ ಬಂದಮೇಲೆ ನಮ್ಮಮ್ಮನೂ ಕೂಡ ಜಾಯಿನ್ ಆಯ್ತಾರೆ ಅಷ್ಟೇ. ಅದರ ಮಧ್ಯೆ ಸಣ್ಣ ಪುಟ್ಟ ಕೆಲಸಗಳೇನಿದೆ, ಮಧ್ಯಾಹ್ನ ಊಟದ್ದಾಗಿರಲಿ, ಮಿಕ್ಕಿದ್ದು ಬೇರೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋದು, ಇದಿಷ್ಟೇ ನನ್ನ ರೋಟೀನ್ ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ಹೇರ್ ಕೇರ್ ಆಗಿರಲಿ, ಯಾವುದ್ರ ಮೇಲೂ ಕೇರ್ ಅನ್ನೋದೇ ಇಲ್ಲ ಅಂತಲೇ ಹೇಳ್ಬೋದು. ಬರೀ ಪಾಪು ಕಡೆ ಒಂದು ಕಡೆ ಮಾತ್ರ ಕೇರ್ ಇದೆ. ಸೊ ಎಣ್ಣೆ ಹಾಕಿರಲಿಲ್ಲ, ಡ್ಯಾಂಡ್ರಫ್ ಬೇರೆ ಆಗಿತ್ತು, ತಲೆ ಬೇರೆ ನೋವಾಗ್ತಾಯಿತ್ತು ಸ್ವಲ್ಪ. ಎಣ್ಣೆ ಬೇರೆ ಹಾಕ್ತಾಯಿದ್ದೆ. ಪಾಪು ಬೇರೆ ಎಣ್ಣೆ ಬಾಟಲು ಬೇಕು ಅಂತ ಬರ್ತಾಯಿದ್ದ.
ಸೊ ಅವ್ನು ಹಿಡ್ಕೊಂಡು ಎಣ್ಣೆ ಹಾಕ್ಕೊಳ್ಳೋದು ಇದೆಲ್ಲ ಒಂಥರ ರಿಸ್ಕ್ ಅಂತಲೇ ಅನಿಸುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಯಾಕೋ ಬೆಳಿಗ್ಗೆಯಿಂದನೂ ನನಗೆ ತಲೆನೋವು ಆಗ್ತಾಯಿತ್ತು. ಅಷ್ಟೊಂದು ಮೈಂಡ್ ಫ್ರೆಶ್ಶೇ ಇರಲಿಲ್ಲ. ಆಯಿಲು ಕೂಡ ಹಾಕಿರಲಿಲ್ಲ. ಸ್ವಲ್ಪ ಮಸಾಜ್ ಎಲ್ಲ ಮಾಡಿಕೊಂಡೆ ಒಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಟಿಫನ್ ಎಲ್ಲ ಆದಮೇಲೆ ಅವ್ನ ಹಂಗೆ ಆಟ ಆಡಿಸ್ಕೊಂಡು ನಾನು ಕೂಡ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೆ. ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿದೆ, ಹೇರ್ ಗ್ರೋತು ಕಡಿಮೆ ಇದೆ. ಸೊ ಅಂದರೆ ಹೇರ್ ಕೇರ್ ಕಡಿಮೆ ಇದೆಯಲ್ಲ, ಸೊ ಆದ್ದರಿಂದ ಮತ್ತು ಕೌಶಿಕ್ಕು ಕೂಡ ಇವಾಗ ಬಾಡಿ ಮಾಡಿಸಿರೋದ್ರಿಂದ ಅವನಿಗೂ ಮಧ್ಯೆ ಒಂದು ದಿನಕ್ಕೊಂದು 2 ಸಲ ಆದ್ರೂ ಎಣ್ಣೆ ಹಾಕ್ತಾ ಇರ್ತೀವಿ. ಯಾಕಂದರೆ ಬೇಗ ಹೇರ್ ಗ್ರೋತ್ ಆಗುತ್ತೆ ಅಂದ್ಬಿಟ್ಟು. ಬಟ್ ಇವಾಗ ಅವ್ನಿಗೆ ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಾಯಿದೆ. ಅಮ್ಮ ಊರಿಂದ ಬರಬೇಕಾದ್ರೆ ಪಪ್ಪಾಯ, ಬಾಳೆಹಣ್ಣು ಮತ್ತು ಬೆಲ್ಲದ ಹಣ್ಣು ತೊಗೊಂಬಂದಿದ್ರು. ಸೊ ಇದೆಲ್ಲ ನಾರ್ಮಲಾಗಿ ಅಲ್ಲಿ ಕಡಿಮೆ ಎಲ್ಲ ಸಿಗುತ್ತೆ. ಬೆಲ್ಲದ ಹಣ್ಣಂತೂ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಇಲ್ಲಂತೂ ಕಾಸು ಕೊಟ್ಟು ತೊಗೊಂಡು ತಿನ್ನಬೇಕು. ಬಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದರ ರೆಸಿಪಿ ಕೂಡ ಒಂದು ಮಾಡಿ ಹಾಕ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಬೆಲ್ಲದ ಹಣ್ಣು, ಉಪ್ಪು, ಖಾರ ಎಲ್ಲ ಹಾಕ್ಬಿಟ್ಟು ನಿಜ ತುಂಬಾ ಚೆನ್ನಾಗಿರುತ್ತೆ. ಊರಲ್ಲಿರೋರ್ಗೆ ಗೊತ್ತಿರುತ್ತೆ, ಹೌದು ನಾರ್ಮಲಾಗಿ ತಿಂತಾ ಇರ್ತಾರೆ. ಬಟ್ ಇಲ್ಲಿ ದುಡ್ಡು ಕೊಟ್ಟು ನಾವು ತೊಗೊಂಡು ತಿನ್ನಬೇಕು. ಬಟ್ ಹಣ್ಣು ಸಿಗೋದಿಲ್ಲ. ನನಗೆ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ, ಕಾಯಿ ಸಿಗ್ತಾಯಿತ್ತು, ಹಣ್ಣು ತಿಂದಿರಲಿಲ್ಲ. ಮತ್ತು ನಮ್ಮಮ್ಮ ಕಡಲೆಕಾಳು ಕೂಡ ನೆನೆಸಿದ್ರು. ನಾನು ನೋಡಿದ್ರೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಏನೋ ಆಗಿ ನೈಟು ಸಾಂಬಾರನ್ನ ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಈ ವಾಕರ್ ಏನಕ್ಕೆ ಯೂಸ್ ಆಗ್ತಾಯಿದೆ, ಸದ್ಯಕ್ಕೆ ಅವ್ನು ವಾಕರಲ್ಲಿ ಕೂತ್ಕೋತಾ ಇಲ್ಲ. ಬಟ್ ಅದನ್ನು ಹಿಡ್ಕೊಂಡು ನಡೆಯೋಕ್ಕೆ ಅವನು ಟ್ರೈ ಮಾಡ್ತಾನೆ. ಸೊ ಹಿಡ್ಕೊಂಡು ನಡೆದಾಡೋದಕ್ಕೆ ಅದು ತುಂಬಾ ಯೂಸ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಬಟ್ ಇನ್ನು ಬೇರೆ ಬೇರೆದೆಲ್ಲ ಬೇರೆ ಯಾವ ಥರ ಟಾಯ್ಸ್ಗಳಾಗಿರಲಿ ಅಥವಾ ಬೇರೆ ಯಾವ ಥರ ಏನು ಕಾರು ಆ ಥರದ್ದೇನು ನಾನು ತೊಗೊಳಕ್ಕೆ ಹೋಗಿಲ್ಲ. ಆರಾಮಾಗಿ ಏನಿದೆ ಅದರಲ್ಲೇ ಆಡಿಕೊಂಡು ಇದ್ದಾನೆ. ಸೊ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ. ಬಟ್ ಅದು ಫಿಟ್ಟಿಂಗ್ ಕರೆಕ್ಟ್ ಇರಲಿಲ್ಲ. ನೋಡಿ ಈ ಕಡೆ ಸೈಡಲ್ಲಿ ಹಾಕಿದ್ದೀನಿ. ಜಸ್ಟ್ 281 ರುಪೀಸ್ಗೆ ನನಗೆ ಅದು ಸಿಕ್ತು. ಬಟ್ ಸೈಜ್ ನನಗೆ ಆಗಿಲ್ಲ, ಸ್ವಲ್ಪ ಚಿಕ್ಕದಾಯಿತು. ಎಮ್ ಸೈಜ್ ತರಿಸ್ಕೊಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ರಿಟರ್ನ್ಗೆ ಹಾಕಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದ್ರ ಲಿಂಕ್ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ, ನಾನು ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ಇದನ್ನು ನಾನು ಏನು ಮಿನಿ ವ್ಲಾಗ್ ಮಾಡೋಣ ಅಂತಂದ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ತೊಗೊಂಡಿದ್ದೆ. ಬಟ್ ಮಾಡೋಕ್ಕಾಗಿಲ್ಲ. ಅಪ್ಕಮಿಂಗ್ ಡೇಸಲ್ಲಿ ನಾನು ರೆಗ್ಯುಲರಾಗಿ ಈ ಥರ ಬ್ಯೂಟಿ ಇದು ಪ್ರಾಡಕ್ಟ್ ಆಗಿರಲಿ ಅಥವಾ ಈ ಥರ ಡ್ರೆಸ್ಗಳಾಗಿರಲಿ, ಈ ಥರದ್ದು ಮಿನಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಷ್ಟು ಮಟ್ಟಿಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪಕ್ಕ ಮಾಡೇ ಮಾಡ್ತೀನಿ. ಅಪ್ಕಮಿಂಗ್ ಡೇಸ್ಗಳಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಮತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತಾ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂತಂದರೆ ಇವಾಗ ನಾನು ತರಿಸಿರೋದು ಸ್ಮಾಲ್ ಸೈಜ್ ಬಂದು 281 ರುಪೀಸ್ ಇದೆ. ಡೆಫಿನೆಟ್ಲಿ ಕ್ಲಾತು ಕೂಡ ಅಷ್ಟೇ ಚೆನ್ನಾಗಿದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೇರೆ ಸೈಜ್ ವೈಸ್ ಸ್ವಲ್ಪ ಜಾಸ್ತಿ ಇದಾಗುತ್ತೆ. ಅಂದರೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅಮೌಂಟು ಕೂಡ ಅಷ್ಟೇ. ಒಂದೊಂದಕ್ಕೆ ಒಂದೊಂದು ಸೈಜ್ ಒಂದೊಂದು ಥರ ಅಮೌಂಟ್ ಇದೆ. ನಮಗೆ ಒಂದು 500 ರುಪೀಸ್ ಒಳಗಡೆ ಎಲ್ಲ ಇದು ಸಿಗುತ್ತೆ ಅಂತಲೇ ಹೇಳ್ಬೋದು.